ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಮತ್ತೆ ಬಿಜೆಪಿಗೆ ಬಂದಿರುವ ಜಗದೀಶ್ ಶೆಟ್ಟರ್ ಅವರ ಈಗ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿತಾರೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಹಾವೇರಿಯಿಂದ, ಬೆಳಗಾವಿಯಿಂದ, ಧಾರವಾಡದಿಂದಲೂ ಕೂಡ ನನಗೆ ಬಂದಿಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಇಲ್ಲಿ ತನಕ ಅದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳುತ್ತೋ ನೋಡೋಣ. ಸ್ಪರ್ಧೆಗಂತೂ ಒತ್ತಡ ಈ ಮೂರೂ ಕ್ಷೇತ್ರಗಳಿಂದ ಇದೆ. ಬೆಳಗಾವಿಯಿಂದಲೂ ಇದೆ, ಹಾವೇರಿಯಿಂದಲೂ ಇದೆ, ಧಾರವಾಡದಿಂದಲೂ ಇದೆ ಅಂತ ಹೇಳೋದ್ರ ಮುಖಾಂತರ ಇದೀಗ ಎಲ್ಲವೂ ಅಂತಿಮ ತೀರ್ಮಾನ ಹೈಕಮಾಂಡ್ ಅಥವಾ ಬಿಜೆಪಿ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸೊ ಈಗ ಎಲ್ಲಿ ನಿಂತ್ಕೊಳ್ತಾರೆ, ಯಾವ ಕ್ಷೇತ್ರದಲ್ಲಿ ಅಖಾಡಕ್ಕೆ ಇಳಿತಾರೆ ಶೆಟ್ಟರ್ ಅವರು ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ವಾಪಸ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದವರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಾರೆ. ಆಗ್ಲೇ ಮಾತುಕತೆಗಳು ಲೋಕಸಭಾ ಚುನಾವಣೆಗೆ ಅವರು ಎಂಟ್ರಿ ಆಗ್ತಾರೆ ಅನ್ನೋ ಚರ್ಚೆಗಳಿತ್ತು. ಅದರ ನಡುವೆ ಶೆಟ್ಟರ್ ಅವರೇ ಬಾಯ್ಬಿಟ್ಟಿರೋ ಹಾಗೆ ಬೆಳಗಾವಿಲೂ ಇದೆ, ಹಾವೇರಿಲೂ ಇದೆ, ಧಾರವಾಡದಿಂದಲೂ ನನ್ಗೆ ಒತ್ತಡ ಇದೆ, ಸ್ಪರ್ಧೆ ಮಾಡ್ಬೇಕು ನೀವು ಅಂತ. ಬಟ್ ಅಂತಿಮ ತೀರ್ಮಾನ ನನಗೆಲ್ಲೂ ಆಸಕ್ತಿ ಇರಲಿಲ್ಲ, ಆದರೆ ತೀರ್ಮಾನ ಮಾಡೋದು ವರಿಷ್ಠರಲ್ವಾ, ಅವರೆಲ್ಲ ಹೇಳ್ತಾರೋ ನೋಡೋಣ ಅಂತ ಇದೀಗ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿರೋದು. ಬಿಜೆಪಿಯಲ್ಲಿ ಒಂದ್ ರೀತಿ ಇನ್ನೂ ರಾಜ್ಯದ 28 ಕ್ಷೇತ್ರಗಳಿಗೆ ಒಂದು ಕ್ಷೇತ್ರಕ್ಕೂ ಅನೌನ್ಸ್ ಆಗಿಲ್ಲ. ಅದರ ನಡುವೆ ಕೆಲ ಹಾಲಿ ಎಂಪಿಗಳಿಗೆ ಟಿಕೆಟ್ ಸಿಗೋದು ಅನುಮಾನ ಅಂತ ಹೇಳಲಾಗ್ತದೆ. ಮಗದೊಂದು ಕಡೆ ಹೊಸ ಮುಖಗಳನ್ನು ತರ್ತಾರೆ ಅನ್ನೋ ಮಾತುಕತೆ, ಇನ್ನೂ ಒಂದು ಕಡೆ ಈ ರೀತಿಯಾಗಿ ಈಗ ಅದರಲ್ಲಿ ಶೆಟ್ಟರ್ ಅವರು ಕೂಡ ಒಬ್ರು. ಅವರಿಗೆ ಈ ಸಲ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಮಣೆ ಹಾಕತ್ತೆ, ಬಿಜೆಪಿ ಟಿಕೆಟ್ ಕೊಡುತ್ತೆ ಅಂತಲೇ ಮಾತುಕತೆ ಇತ್ತು. ಅದಕ್ಕೋಸ್ಕರವೇ ಅವರು ವಾಪಸ್ ಕಾಂಗ್ರೆಸ್ ಬಿಟ್ಟು ಬಂದ್ರು ಅಂತಲೂ ಇತ್ತು ಮಾತು.